ನೋಡಿದ್ರೆ ಸಾಮಾನ್ಯ ಹಳ್ಳಿ, ಶಾಂತ ವಾತಾವರಣ, ಜನ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ. ಆದ್ರೆ ರಾತ್ರಿ ಆಗ್ತಿದ್ದಂತೆ ಈ ಹಳ್ಳಿಯ ಚಿತ್ರಣವೇ ಬದಲಾಗ್ತಿದೆ. ಹೌದು, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಹಾಬಾಳ್ ತೆಲ್ಕುರ ಗ್ರಾಮದಲ್ಲಿ ಸೂರ್ಯ ಮುಳುಗಿದ ಮೇಲೆ ಶುರುವಾಗ್ತಿದೆ ಅಕ್ರಮ ಮರಳು ಸಾಗಾಟದ ದಂಧೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮಸ್ಥರು ಹೇಳೋ ಪ್ರಕಾರ ರಾತ್ರಿ 10 ಗಂಟೆ ಆದ ಮೇಲೆ ಒಂದೊಂದಾಗಿ ಟ್ರ್ಯಾಕ್ಟರ್ಗಳು ರಸ್ತೆಗೆ ಇಳಿಯುತ್ತವೆ. ನಂತರ ಮುಂಜಾನೆವರೆಗೆ ನಿಲ್ಲದೆ ಸಾಗುತ್ತೆ ಮರಳು ಸಾಗಾಟ. ಒಂದೆರಡು ಟ್ರ್ಯಾಕ್ಟರ್ ಅಲ್ಲ, ಸುಮಾರು 15ರಿಂದ 20 ಟ್ರ್ಯಾಕ್ಟರ್ಗಳು ನಿರಂತರವಾಗಿ ಓಡಾಡ್ತಿದೆ ಅಂತ ಜನರ ಆಕ್ರೋಶ ಹೊರಹಾಕ್ತಿದ್ದಾರೆ. ಹಳ್ಳಿಯ ರಸ್ತೆಯ ಮೇಲೆ ಭಾರಿ ಶಬ್ದ, ಮನೆಯ ಮುಂದೆ ಧೂಳು, ರಾತ್ರಿ ಪೂರ್ತಿ ಟ್ರ್ಯಾಕ್ಟರ್ಗಳ ಗದ್ದಲ, ಮಕ್ಕಳು ನಿದ್ದೆ ಮಾಡೋಕೆ ಆಗ್ತಿಲ್ಲ, ವೃದ್ಧರಿಗೆ ತೊಂದರೆ ಆಗ್ತಿದೆ, ರಸ್ತೆ ಮೇಲೆ ನಡೆಯೋದೇ ಕಷ್ಟ ಆಗಿದೆ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಈ ಅಕ್ರಮ ಮರಳು ಸಾಗಾಟ ನಡೆಯುವುದು ಸೂಲೆಪೇಟ್ ಮತ್ತು ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಿದ್ದರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರ್ಯಾಕ್ಟರ್ಗಳು ಓಡಾಡುತ್ತಿದ್ದರೂ ಕ್ರಮ ಯಾಕಿಲ್ಲ ಅನ್ನೋ ಪ್ರಶ್ನೆ ಈಗ ಗ್ರಾಮಸ್ಥರದು. ಸ್ಥಳೀಯ ಮಾತಿನ ಪ್ರಕಾರ ರಾತ್ರಿ ಪೂರ್ತಿ ಮರಳು ತುಂಬಿದ ಟ್ರ್ಯಾಕ್ಟರ್ಗಳು ಹಳ್ಳಿಯ ಮಧ್ಯೆಯೇ ಹಾದು ಹೋಗುತ್ತವೆ. ಕೆಲವರು ವಿಡಿಯೋ ಮಾಡೋದಕ್ಕೂ ಭಯ ಪಡ್ತಿದ್ದಾರೆ. ಯಾಕಂದ್ರೆ ಯಾರ ವಿರುದ್ಧ ಮಾತಾಡಿದ್ರೂ ಸಮಸ್ಯೆ ಆಗುತ್ತೆ ಅನ್ನೋ ಆತಂಕ ಜನರಲ್ಲಿದೆ. ಇದೀಗ ಗ್ರಾಮಸ್ಥರು ಅಧಿಕಾರಿಗಳ ಮುಂದೆ ಒಂದೇ ಬೇಡಿಕೆ ಇಟ್ಟಿದ್ದಾರೆ. ಯಾರೇ ಇರಲಿ, ಎಷ್ಟೇ ಪ್ರಭಾವ ಇದ್ದರೂ ಅಕ್ರಮವೇ. ತಕ್ಷಣ ಈ ಮರಳು ದಂಧೆ ನಿಲ್ಲಿಸಬೇಕು. ರಾತ್ರಿ ಪೂರ್ತಿ ಓಡಾಡ್ತಿರೋ ಟ್ರ್ಯಾಕ್ಟರ್ ಅವಳಿಗೆ ಬ್ರೇಕ್ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕ್ಷೇತ್ರದಲ್ಲಿಯೇ ಈ ರೀತಿ ಅಕ್ರಮ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಿದೆ. ರಾತ್ರಿ ಕತ್ಲಲ್ಲಿ ನಡೆಯುತ್ತಿರುವ ಈ ಮರಳು ಆಟಕ್ಕೆ ಕೊನೆ ಬೀಳುತ್ತಾ ಅಥವಾ ಅಧಿಕಾರಿಗಳ ಕಣ್ಣೆದುರೇ ಈ ರೀತಿ ಮುಂದುವರಿಯುತ್ತಾ? ಗ್ರಾಮಸ್ಥರು ಈಗ ಉತ್ತರಕ್ಕಾಗಿ ಕಾಯ್ತಿದ್ದಾರೆ.